ಇಮ್ಯಾಜಿನ್ ಮಾಡಿ, ನೀವು ಇವಾಗಿನ ಒಂದು 10 GB ಲಾರ್ಜ್ ಫೈಲ್ ಅನ್ನು ಡೌನ್ಲೋಡ್ ಮಾಡಿದರೆ ನಿಮ್ಮ ಸಿಸ್ಟಮ್ ನಲ್ಲಿ, ಬಟ್ ಅದೇ ಸೇಮ್ ಫೈಲ್ ನ ಇವಾಗ ಇನ್ನೊಂದು ಸಿಸ್ಟಮ್ ನಲ್ಲಿ ಇವಾಗ ವ್ಯೂ ಮಾಡಬೇಕು ಅಂದ್ರೆ ನೀವೊಂದು ಮೆಥಡ್ ಯೂಸ್ ಮಾಡ್ತೀರಾ. ಎಕ್ಸ್ಟರ್ನಲ್ ಪೆನ್ ಡ್ರೈವ್ 16 GB 32 GB ಪೆನ್ ಡ್ರೈವ್ ಯೂಸ್ ಮಾಡ್ತೀರಾ, ಅದನ್ನ ಕಾಪಿ ಪೇಸ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡ್ತೀರಾ. ಬಟ್ ಹಿಯರ್ಸ್ ದ ಸಿನಾರಿಯೋ ಚೇಂಜ್ ಆಗುತ್ತೆ ಇಫ್ ಯು ಆರ್ ಯೂಸಿಂಗ್ NAS. ಸೊ NAS ಅಂದ್ರೆ ಏನು? NAS ಇಸ್ ನಥಿಂಗ್ ಬಟ್ ನೆಟ್ವರ್ಕ್ ಅಟ್ಯಾಚ್ ಸ್ಟೋರೇಜ್. ನೀವು ನೆಟ್ವರ್ಕ್ ಅಟ್ಯಾಚ್ ಸರ್ವರ್ ಕೂಡ ಹೇಳ್ಬಹುದು. ಯಾಕೆ ಇದನ್ನ ನೆಟ್ವರ್ಕ್ ಅಟ್ಯಾಚ್ ಸ್ಟೋರೇಜ್ ಅಂತಾರೆ ಅಂದ್ರೆ, ಇದೊಂದು ಸೆಂಟ್ರಲೈಸ್ ಸ್ಟೋರೇಜ್ ಆಗಿರುತ್ತೆ. ನಿಮ್ಮ ಗೂಗಲ್ ಡ್ರೈವ್ ಆಗಿರ್ಬೋದು, ಡ್ರಾಪ್ ಬಾಕ್ಸ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಒನ್ ಡ್ರೈವ್ ಆಗಿರ್ಬೋದು, ಇವೆಲ್ಲ ಕ್ಲೌಡ್ ಬೇಸ್ಡ್ ಸರ್ವಿಸಸ್ ಸ್ಟೋರೇಜ್ ಪ್ರೊವೈಡ್ ಮಾಡ್ತಾರೆ ನಿಮಗೆ. ಒಬ್ರು 15 GB 5 GB ಆತರ ಪ್ರೊವೈಡ್ ಮಾಡ್ತಾರೆ ನಿಮಗೆ. ಸೊ ಇದು NAS ಅಂದ್ರೆ ನಿಮ್ಮ ಓನ್ ಪರ್ಸನಲ್ ಸ್ಟೋರೇಜ್ ಇದ್ದಂಗೆ, ಸೆಂಟ್ರಲೈಸ್ ಸ್ಟೋರೇಜ್ ಇದ್ದಂಗೆ. ನೀವು ಒಂದ್ ಫೈಲ್ ನ ಕಾಪಿ ಪೇಸ್ಟ್ ಇಲ್ಲಿ ಸರ್ವರ್ ಒಂದ್ಸಲಿ ಅಪ್ಲೋಡ್ ಮಾಡಿದ್ರೆ, ನೀವು ನಿಮ್ಮ ನೆಟ್ವರ್ಕ್ ಇಂದ, ಲೈಕ್ ನೆಟ್ವರ್ಕ್ ಇನ್ ದ ಸೆನ್ಸ್ ನಿಮ್ಮ ವೈಫೈ ಇಂದ ಯಾವುದೇ ನಿಮ್ಮ ಡಿವೈಸಸ್ ಕನೆಕ್ಟ್ ಆಗಿದ್ರೆ ಆ ಫೈಲ್ ನ ನೀವು ಆಕ್ಸೆಸ್ ಮಾಡಬಹುದು. ಲೆಟ್ಸ್ ಟೇಕ್, ನೀವು ಅದರಲ್ಲೊಂದು ವಿಡಿಯೋ ಅಪ್ಲೋಡ್ ಮಾಡಿದೀರಾ, ಸೇಮ್ ವಿಡಿಯೋ ನೀವು ನಿಮ್ಮ ಸಿಸ್ಟಮ್ ನಲ್ಲಿ, ನಿಮ್ಮ ಫೋನ್ ನಲ್ಲಿ, ನಿಮ್ಮ ಟಿವಿ ನಲ್ಲಿ ಸೈಮಲ್ಟೇನಿಯಸ್ಲಿ ಸ್ಟ್ರೀಮ್ ಮಾಡಬಹುದು. ನಿಮ್ಮ NAS ಅನ್ನು ಓನ್ ಕ್ರಿಯೇಟ್ ಮಾಡ್ಬೇಕಂದ್ರೆ ದೇರ್ ಆರ್ ಮಲ್ಟಿಪಲ್ ಡಿಫರೆಂಟ್ ಆಪ್ಷನ್ಸ್. ಒಂದು, ನೀವು ಹೋಮ್ NAS ಅನ್ನ ಪರ್ಚೇಸ್ ಮಾಡಬಹುದು. ಹೋಮ್ NAS ಇನ್ ದ ಸೆನ್ಸ್ ಕೇಳಿದ್ರೆ ಸಿನಾಲಜಿ ಅಥವಾ ಬೇರೆ ಯಾವುದೇ ಕಂಪನಿದು ನೀವು NAS ಅನ್ನ ಪರ್ಚೇಸ್ ಮಾಡಿ ಹೋಮ್ ಸೆಟಪ್ ಗೆ ನೀವು ಯೂಸ್ ಮಾಡಬಹುದು. ಅದ್ರಲ್ಲಿ ನಿಮಗೆ ಡಿಫ್ರೆಂಟ್ ಸ್ಟೋರೇಜ್ ಆಪ್ಷನ್ಸ್ ಕೂಡ ಬರುತ್ತೆ. 4 TB 8 TB 32 TB ಆ ತರ. ಇನ್ನೊಂದು ಮೆಥಡ್ ಏನಂದ್ರೆ, ನಿಮ್ಮ ಹಳೆ ಲ್ಯಾಪ್ಟಾಪ್ ಇದೆ, ಕಂಪ್ಯೂಟರ್ ಇದೆ, ನೀವು ಅದನ್ನ 24/7 ರನ್ ಮಾಡಿ ಅದನ್ನ ಆಸ್ ಅ ಕ್ಲೌಡ್ ಸರ್ವರ್ ನೀವು ಯೂಸ್ ಮಾಡಬಹುದು. ನಿಮ್ಮ ಲ್ಯಾಪ್ಟಾಪ್ ನ ಅಥವಾ ಹಳೆ ಕಂಪ್ಯೂಟರ್ ನ ನೀವು ಫ್ರೀ ಆಗಿ NAS ಯೂಸ್ ಮಾಡ್ತಿದ್ರ ಅಂದ್ರೆ ಇದರ ಮಲ್ಟಿಪಲ್ ಸಾಫ್ಟ್ವೇರ್ಸ್ ಇದೆ. ಒಂದು ಟ್ರೂ NAS ಇರಬಹುದು, ಓಪನ್ ಮೀಡಿಯಾ ವಾಲ್ಟ್ ಇರಬಹುದು, ಅಥವಾ ಬೇರೆ ಯಾವುದೇ ಸಾಫ್ಟ್ವೇರ್ ಯೂಸ್ ಮಾಡಿ ನೀವು NAS ಅನ್ನ ಯೂಸ್ ಮಾಡಬಹುದು. ನೀವು ನಿಮ್ಮ ಓನ್ NAS ಅನ್ನ ಯೂಸ್ ಮಾಡಿದ್ರೆ ನಿಮಗೆ ಯಾವುದೇ ಸಬ್ಸ್ಕ್ರಿಪ್ಷನ್ ಆಗ್ಲಿ ಕೊಡಂಗಿರಲ್ಲ, ಅಥವಾ ಮಂತ್ಲಿ ಮೇಂಟೆನೆನ್ಸ್ ಅನ್ನಂಗೆ ಏನಿರಲ್ಲ. 24/7 ನೀವು ಆಕ್ಸೆಸ್ ಮಾಡಬಹುದು ನಿಮ್ಮ ಓನ್ ಸ್ಟೋರೇಜ್ ನ. ಮತ್ತೆ ನಿಮ್ಮ ಡೇಟಾ ಸೆಕ್ಯೂರಿಟಿ ಅಂತ ಬಂದ್ರೆ ನಿಮ್ಮ ಹತ್ರ ಫುಲ್ ಕಂಟ್ರೋಲ್ ಇರುತ್ತೆ ನಿಮ್ಮ ಡೇಟಾ ಸೆಕ್ಯೂರಿಟಿ ಮೇಲೆ. ಇದರ ಒಂದು ಮೇನ್ ಡ್ರಾಬ್ಯಾಕ್ ಏನಂತ ಹೇಳಿದ್ರೆ, ನೀವು ವೈಫೈ ಇಂದ ಕನೆಕ್ಟ್ ಆಗಿದ್ರೆ ಮಾತ್ರ ನೀವು ಆಕ್ಸೆಸ್ ಮಾಡಬಹುದು ಇದನ್ನ. ಅದು ವೈಫೈ ಅಥವಾ ಇಂಟರ್ನೆಟ್ ಇಂದ ಕನೆಕ್ಟ್ ಆಗಿದ್ರೆ ಮಾತ್ರ ಆಕ್ಸೆಸ್ ಮಾಡಬಹುದು. ಇದನ್ನ ವಿಡಿಯೋದಲ್ಲಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಿ NAS ಹೇಗೆ ನೀವು ನೆಟ್ವರ್ಕ್ ಅಟ್ಯಾಚ್ ಸ್ಟೋರೇಜ್ ಕ್ರಿಯೇಟ್ ಮಾಡಬಹುದು ಅಂತ ಹೇಳ್ಕೊಡ್ತೇನೆ. ಸೊ ಸ್ಟೇ ಟ್ಯೂನ್ ಫಾರ್ ದಟ್. ಈ ವಿಡಿಯೋ ನಿಮಗೆ ಏನಾದರೂ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡಿ.